ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಸಿದ್ದು ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ಸಮ್ಮರ್ ಅಂತೂ ಸ್ಟಾರ್ಟ್ ಆಯ್ತು. ಇವಾಗ ಸಮ್ಮರ್ ವೆಕೇಶನ್, ಸ್ಕೂಲ್ ರಜೆ ಒಂದು, ಮಕ್ಕಳನ್ನ ಹಿಡಿಯೋದೊಂದು, ಯಪ್ಪ ಸಾಕಾಗೈತಿ ಕೆಲಸ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಳಗೆ ನಾನು ಸೋರೆಕಾಯಿ ಕರಿ ಅಂದ್ರ ಲೌಕಿ ಅಂತ ಹೇಳ್ತಾರ ಹಿಂದಿ ಒಳಗ, ಅದ್ರ ಕರಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತ ಎಗ್ ಟ್ರೇ ಬರುತ್ತಲ್ಲ, ಏನು ರಟ್ಟಿಂದು ಬರುತ್ತಲ್ಲ, ಅದರಿಂದ ಡೋರ್ ಹ್ಯಾಂಗಿಂಗ್ಸ್ನ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕ್ ಕುಂತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ರಿ. ಬರೀ ಹಂಗಂದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಯಾಕೆ ಅಳುವುದು ನೀವು? ಸ್ವಲ್ಪ ನೆಗಡಿ ಕೆಮ್ಮು ಹೋಗೈತಿ, ಅದಕ್ಕೆ ಕಿರಿಕಿರಿ ಮಾಡಕ್ ಕುಂತಾಳ. ಅಯ್ಯೋ ಏಮೋ ಇಲ್ಲಿ ನೋಡಿ, ರಿಗು ಏನೇನು क्या है बेटा? क्या है? ಏಕೆ ಹೇ ಬಾಸ್ಕೆಟ್ ನೋಡ್ರಿ. ಈ ಬಾಸ್ಕೆಟ್ ನನ್ಗೆ ಇಲ್ಲೊಬ್ರು ಮನಿ ಖಾಲಿ ಮಾಡ್ಕೊಂಡು ಹೊಂಟಿದ್ರು, ಅವ್ರು ಕೊಟ್ರ. ಎಷ್ಟು ಕ್ಯೂಟ್ ಆಗೈತಿ. ಇದರಿಂದ ನಾನು ಏನಾದ್ರೂ ಡೆಕೋರೇಷನ್ ಮಾಡ್ತೀನಿ, ಆ ವಿಡಿಯೋನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಎಗ್ಗುನ್ನ ಸ್ವಲ್ಪ ಸಮಾಧಾನ ಮಾಡಿ ನಾನು ಆಕೆಗೆ ತಿನ್ನಾಕ ಒಂದು ಪ್ಲೇಟ್ ಒಳಗೆ ಚುಮ್ಮರಿ ಹಾಕೊಟ್ನೆ ಅಂದ್ರೆ ಆಕೆ ಪಾಡಿಗೆ ಆಕೆ ತಿಂತಾಳ. ಬರೀ ಈಗ ಸೋರೆಕಾಯಿ ಕರಿನ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಾಟಲ್ ಗಾರ್ಡ್ ಕರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ, ಸ್ವಲ್ಪ ಆಯಿಲ್ ಹಾಕೊಂಡು ಅವನ್ನ ಹುರ್ಕೊಳ್ಳೋನು. ನಾನಿಲ್ಲೇ 1-2 ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡಿನಿ. 1 ಕಪ್ ಅಷ್ಟು ಲೌಕಿ, ಬಾಟಲ್ ಗಾರ್ಡ್ ಅಂತಾರಲ್ಲ ಲೌಕಿ, ನಮ್ಮ ಕಡೆ ಎಲ್ಲ ಸೋರೆಕಾಯಿ ಅಂತ ಕರಿತೀವಿ. ಅದನ್ನ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ನಾನು 1/2 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಂತೀನಿ. ನೆಕ್ಸ್ಟ್ 1/2 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂತೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರಿಬೇಕು. ನೋಡ್ರಿ, ಈಗ ಇವು ಹಾಫ್ ಬಾಯ್ಲ್ ಆಗ್ಯಾವ. ಈಗ ಇದನ್ನ ಸೈಡಿಗೆ ಇಡೋನು. ಒಂದು ಮಿಕ್ಸಿ ಜಾರಿಗೆ ನಾನು 1-2 ಟೊಮೆಟೊ ತಗೊಂಡಿನಿ, 1-5 ಗೋಡಂಬಿ ಹಾಕೋತೀನಿ. ಇದನ್ನ ಸಣ್ಣಗೆ ರುಬ್ಕೊಂಡ್ಬಿಡೋನು. ಫ್ರೆಂಡ್ಸ್, ಈಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋನು. 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಬೇಕು. ನೆಕ್ಸ್ಟ್ 1/2 ಟೀ ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಒಂದು ಆನಿಯನ್ನು, 1/2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳಕೊಂತೀನಿ. ಈಗ ಇದನ್ನ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗೈತಿ. ಈಗ ನಾನು ಟೊಮೆಟೊ ಪೇಸ್ಟ್ ಏನಿತ್ತಲ್ಲ ಅದನ್ನ ಹಾಕೋತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಬಿಡೋನು. ಒಂದೆರಡು ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬಿಡೋನು. ಫ್ರೆಂಡ್ಸ್, ಈಗ ಇದಕ್ಕೆ 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು, 1/2 ಟೀ ಸ್ಪೂನು ಟರ್ಮರಿಕ್ ಪೌಡರು, 1 ಟೀ ಸ್ಪೂನು ಸಾಲ್ಟ್. ಯಾಕಂದ್ರೆ ನಾವು ಫಸ್ಟ್ ಸೋರೆಕಾಯಿ ಫ್ರೈ ಮಾಡ್ಕೊಡುವಾಗನ ಅಲ್ಲೂ ಹಾಕಿದ್ವಿ ಉಪ್ಪು, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ನೆಕ್ಸ್ಟ್ 1 ಟೀ ಸ್ಪೂನು ಗರಂ ಮಸಾಲ, 1 ಟೀ ಸ್ಪೂನು ಧನಿಯಾ ಪೌಡರು ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಈಗ ಇದಕ್ಕೆ ಸೋರೆಕಾಯಿ ಏನ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡೋನು. ಇದು ಚಪಾತಿ ಜೊತೆ ಮತ್ತ ಅನ್ನದ ಜೊತೆ ಮಸ್ತ್ ಕಾಂಬಿನೇಷನ್ ಇರುತ್ತೆ. ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೋರೆಕಾಯಿ ಕರಿ ಈಗ ರೆಡಿ ಆಗೈತಿ ನೋಡ್ರಿ. ಬರೀ ಈಗ ಸೋರೆಕಾಯಿ ಕರಿ ಮತ್ತು ಚಪಾತಿ ಟೇಸ್ಟ್ ನೋಡೋಣ ಹೆಂಗೈತಿ ಅಂತಂದು. ನೀವು ಒಂದ್ಸಲ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತಂದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಎಗ್ ಟ್ರೇ ಶ್ವೇತಾರ್ ಮನೆಯೊಳಗೆ ಜಾಸ್ತಿ ಇದ್ವಂತ, ಆಕಿ ಎಸೆಯಾಕ ಕುಂತಿದ್ಲು. ನಾನು ಹಂಗೆ ಏನೋ ಒಂದು ಐಡಿಯಾ ಮಾಡ್ಕೊಂಡು ಅದನ್ನೆಸಿ ಬೇಡ ನಾನು ಕೊಡು ಅಂತಂದು ನಾನು ಇಸ್ಕೊಂಡು ಬಂದೆ. ಎಗ್ ಟ್ರೇಯಿಂದ ಏನು ಮಾಡ್ಬೋದು ಅಂತಂದು ನೋಡಿದೆ. ಎಗ್ ಟ್ರೇಯಿಂದ ಫ್ಲವರ್ ಮಾಡಿ ಅದನ್ನು ಡೋರ್ ಹ್ಯಾಂಗಿಂಗ್ ಮಾಡಬೇಕು ಅಂತಂದು ನಾನು ಐಡಿಯಾ ಮಾಡಿದ್ದೆ.
ಮೊದಲ ನಾನಿಲ್ಲೇ ಕಟ್ ಮಾಡಿಕೊಂಡು ಫ್ಲವರ್ ಮಾಡಿಟ್ಕೊಂಡೆ. ಡೋರ್ ಹ್ಯಾಂಗಿಂಗ್ಸ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂದ್ರೆ ಎಗ್ ಟ್ರೇ, ಈ ಥರ ಎಗ್ ಟ್ರೇ ನಾರ್ಮಲ್ ನಾವು ಎಗ್ ತೊಗೊಂಬಂದ್ರೆ ಕೊಟ್ಟಿರ್ತಾರೆ ಅದು ಬೇಕು. ನೆಕ್ಸ್ಟು ಪೇಂಟ್ ಬೇಕು. ನೆಕ್ಸ್ಟು ಉಲನ್ನು. ಇದು 3 ಇದ್ರೆ ಸಾಕು, ನಾವು ಮಾಡ್ಬೋದು. ಈಗ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬರ್ರಿ. ಎಗ್ ಟ್ರೇನ ನಾನೀಗ ಈ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊತೀನಿ. ಈ ಥರ ಈ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ಕೊತೀನಿ. ಈ ಥರ ಇದನ್ನ ರೌಂಡಾಗಿ ಕಟ್ ಮಾಡಿ ತಗೋಬೇಕು ನೋಡ್ರಿ ಹಿಂಗೆ. ನೆಕ್ಸ್ಟ್ ಈಗ ಏನೈತಲ್ಲ ಇದನ್ನ ಶೇಪ್ ಮಾಡ್ಕೊರಿ, ರೌಂಡಾಗಿ ನೀಟಾಗಿ ಕಟ್ ಮಾಡ್ಕೊರಿ. ಇದನ್ನ ನೋಡ್ರಿ ಈ ಥರ ರೌಂಡಾಗಿ ಕಾಣಬೇಕು. ಈ ಥರ ಎಲ್ಲದಕ್ಕೂ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಫ್ರೆಂಡ್ಸ್, ಈಗ ಈ ರೌಂಡ್ ಕಟ್ ಮಾಡಿರ್ತೀವಲ್ಲ ಅದ್ರೊಳಗೆ ನಿಮ್ಗೆ ಎಷ್ಟು ಪೆಟಲ್ ಬೇಕು ನೋಡು ಆ ಥರ ಹಿಂಗ ನಡಕ ಕಟ್ ಮಾಡ್ಕೊಂತ ಹೋಗ್ಬೇಕು. ನಡಕ ಕಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಇದನ್ನ ಶೇಪ್ ಕೊಡೋಣ. ರೌಂಡ್ ಫ್ಲವರ್ ತರ ಬರ್ಬೇಕು. ಈ ತರ ನೋಡ್ರಿ, ಎಲ್ಲಿ ತರ ಈ ತರ ರೌಂಡ್ ಆಗಿ ಇದನ್ನ ಶೇಪ್ ಮಾಡ್ಕೋಬೇಕು. ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದೇ ತರ ಎಲ್ಲ ಪೆಟಲ್ಸ್ ನ ಮಾಡ್ಕೊಳ್ಳೋಣ. ಇದು ಎಗ್ ಟ್ರೇ ಅಂತ ನಿಮ್ಗೆ ಗೊತ್ತಾಗೋದು ಎಲ್ಲ ಸಡನ್ ಆಗಿ ನೋಡಿದ್ರ. ಕಟ್ ಮಾಡಿ ಪೇಂಟ್ ಮಾಡಿದ್ವಿ ಅಂದ್ರೆ ಸೇಮ್ ಫ್ಲವರ್ ತರನ ಕಾಣಿಸುತ್ತ ನೋಡ್ರಿ. ಇಲ್ಲ ಹೆಂಗಾಯ್ತು, ಸೇಮ್ ಫ್ಲವರ್ ತರನ ಕಾಣಿಸ್ತಾ ಹೋಯ್ತು. ಈಗ ಇದಕ್ಕೆ ಪೇಂಟ್ ಮಾಡ್ಕೋಬೇಕು. ರಿಂಗ ಸಿಕ್ತು, ಅದಕ್ಕೆ ನಾನು ಉಲ್ಲನ್ ಕಟ್ಕೊಂತೀನಿ. ಬ್ಲ್ಯಾಕ್ ಕಲರ್ ಉಲ್ಲನ್ ಕಟ್ಕೊಂಡು ಸೂಜಿ ಪೋಣಿಸ್ಕೊಂಡು ಇದಕ್ಕೆ ಕಟ್ಕೊಂತೀನಿ. ಈಗ ಏನು ಮಾಡೋಣ ಅಂದ್ರೆ ಒಂದೊಂದು ಈ ಥರ ಮೇಲಿಂದ ಕೆಳಗೆ ಹಿಂಗೆ ಪೋಣಿಸ್ಕೊಂತ ಬರೋದು. ಈ ರೆಕ್ಕೆಗಳನ್ನ ಆರಾಮಾಗಿ ಹೋಗ್ತಾವು. ಹಿಂಗೆ ಪೋಣಿಸ್ಕೊಂತ ಬರಬೇಕು. ಒಂದು ಆರಾಮಾಗಿ ಬರ್ತವೆ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿರಿ ಹಿಂಗೆ ಪೋಣಿಸ್ಕೊಂತ ಬರಬೇಕು. ಎಲ್ಲ ಫ್ಲವರ್ನು ಇದೇ ಥರ ಪೋಣಿಸ್ಬೇಕು. ಈ ಥರ ದಾರ ಇರುತ್ತಲ್ಲ ಇದನ್ನ ನೀವು ಇಲ್ಲೇ ಟೆಸಲ್ ಥರ ಮಾಡ್ಕೊಂಡ್ಬಿಡಿ. ಬೆಳ್ಳಿಗೆ ಸುತ್ಕೊಂತ ಇದ್ದರೆ ನೀವೇನು ಮಾಡ್ಬೇಕು, ಇಲ್ಲಿ ಒಂದು ದಾರ ಕಟ್ಬಿಡ್ಬೇಕು. ಇಲ್ಲೊಂದು ದಾರ ಹೀಗೆ ಮಾಡ್ಕೊರಿ. ನೋಡ್ರಿ ಈ ಥರ ಹೆಂಗಾಯ್ತು, ಟೆಸಲ್ ಥರ ಆಯಿತು. ಇದನ್ನ ಈಗ ಸರಿ ಮಾಡ್ಕೊಂಡು ಈ ಥರ ಒಳಗೆ ಹಾಕ್ಬಿಡೋಣ. ಈ ಥರ ಕಾಣುತ್ತರ ಹಂಗೆ ನೋಡ್ರಿ. ಈಗ ಇದು ರೆಡಿ ಆಗೈತಿ. ನಾನು ತೋರಿಸ್ತೀನಿ ನಿಮ್ಗೆ ಫೈನಲ್ ಲುಕ್. ಫ್ರೆಂಡ್ಸ್ ನೋಡ್ರಿ ಈ ಥರ ಆಗೈತಿ. ನಾನು ಇದನ್ನ ಮೇನ್ ಡೋರ್ ಎಂಟ್ರೆನ್ಸಿಗೆ ಹಾಕೊಂಡೀನಿ. ನೋಡ್ರಿ ಹಿಂಗೆ ಕಾಣಿಸುತ್ತಾ. ನೀವು ಮನೆಯೊಳಗೆ ಈ ಥರ ವೇಸ್ಟ್ ಮಟೀರಿಯಲಿಂದ ಬ್ಯೂಟಿಫುಲ್ ಆಗಿ ಹೋಮ್ ಡೆಕೋರೇಷನ್ ಐಟಮ್ಸ್ನ ಮಾಡ್ಕೋಬಹುದು. ನೋಡ್ರಿ ಹಿಂಗೆ ಕಾಣಿಸುತ್ತಾ. ಎಸ್ ನೋಡಿದ್ರಲ್ಲ, ರಟ್ಟಿಂದು ಅಂತಂದು ವೇಸ್ಟ್ ಅಂತ ನಾವು ಒಗಿತಿರ್ತೀವಿ. ಅದನ್ನ ನೀವು ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ನೀವು ಮಾಡ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ.
ಎಸ್ ಇದಿಷ್ಟು ನನ್ನ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಹಂಗೆ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಒಳಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ.